ತಂಗೆವಾ ಕಾಲ್ ಮುಗಿತಿದ್ದಾಳಲ್ಲ, ಮೋಸ್ಟ್ಲಿ ಯಾರು ಆಲ್ ದಿ ಬೆಸ್ಟ್ ಅಂತ ಮೆಸೇಜ್ ಕಳ್ಸಿರ್ಬೇಕು. ಗೀತಾನ ಮಾತಾಡ್ತಾ ಇರೋದು? ಹೌದು ಸರ್. ನಮಸ್ಕಾರನಮ್ಮ, ನನ್ನ ಹೆಸರು ಸುವರ್ಣ ಕುಮಾರ್ ಅಂತ. ನಿನ್ನ ಹತ್ರ ಮಾಸ್ಕ್ ತಗೊಂಡ್ರಲ್ಲ, ಚರಣ್ ರಾಜ್ ಅವ್ರ ಫ್ರೆಂಡು. ನೀನ್ ಅವ್ರಿಗೆ ಹೊಲ್ದು ಕೊಟ್ಟಿರೋ ಮಾಸ್ಕ್ಗಳನ್ನು ನೋಡಿದೆ, ತುಂಬಾ ಚೆನ್ನಾಗಿದೆಯಮ್ಮ. ಬೀದಿ ಬೈದಿಲ್ ಕೂತು ಸ್ವಂತ ಸಂಪಾದನೆ ಮಾಡಿ ಫೀಸ್ ಕಟ್ಟಿ ಓದ್ಬೇಕು ಅನ್ನೋ ನಿನ್ನ ಆಶಯ ನನಗೆ ತುಂಬಾ ಹಿಡಿಸ್ತು. ಅದಕ್ಕೆ ನನ್ನ ಸೇವಾ ಸಮಾಜಕ್ಕೆ ಅಗತ್ಯ ಇರೋ 5,000 ಮಾಸ್ಕ್ಗಳನ್ನು ಆರ್ಡ್ರನ್ನ ನಿನಗೆ ಕೊಡ್ತಾ ಇದ್ದೀನಿ. ಸರ್, ಬರೀ ಬಾಯಿ ಮಾತಲ್ಲಿ ಹೇಳ್ತಿಲ್ಲಮ್ಮ ಗೀತಾ. 10 ರೂಪಾಯಿ ಲೆಕ್ಕದಲ್ಲಿ ಈಗಾಗಲೇ ನಿನ್ನ ಬ್ಯಾಂಕ್ ಅಕೌಂಟ್ಗೆ UPI ಮುಖಾಂತರ 50,000 ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡಮ್ಮ, ಮೆಸೇಜ್ ಬಂದಿರ್ಬೇಕಲ್ವಾ? ಒಂದು ನಿಮಿಷ ಸರ್. ಸರ್, ಬಂದಿದೆ ಸರ್. ತಂಗ್ಯವ, ಏನ್ ತಂಗ್ಯವ ಇದು? ಟೈಮ್ ಹೋಗ್ತಾ ಇದೆ. ಇವಳು ನೋಡಿದ್ರೆ ಆರಾಮಾಗಿ ಫೋನಲ್ಲಿ ಹರಟೆ ಹೊಡಿತಿದ್ದಾಳೆ. ಎಲ್ಲ ಬಿಲ್ಡಪ್ ಅಮ್ಮ, ಶೋ ಶೋ ಹೊಡಿತಾಳೆ. ಏನೇ ಹೇಳಿದ್ರು ಟೈಮ್ ಆದ ತಕ್ಷಣ ಕಣ್ಣೀರಲ್ಲಿ ಕಾಲ್ ತೊಳೆಯೋದು ತಪ್ಪಲ್ಲ. ಬೀದಿಲ್ ಕೂತು ಬದುಕನ್ನು ಕಟ್ಕೊಳ್ಳೋ ಕಲೆ ನಿನ್ನಿಂದ ಕಲಿಬೇಕು. ಸೂಪರ್, ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಭಕ್ತಾಭಿಮಾನಿಗಳ ಗಮನಕ್ಕೆ, ಈಗ ಕಾಲಿಗೆ ಬೀಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದೀಗ 10, 9, 8, ಕೊನೆಯ 2 ನಂಬರ್ ಬಾಕಿ ಇದೆ. ನಂಬರ್ 2, ಲಾಸ್ಟ್ ನಂಬರ್, ಸಿಂಗಲ್ ನಂಬರ್ 1. ಟೈಮ್ ಅಪ್. ಹಲೋ ಮಿಸ್. ಟೈಮಿಗೆ ಸರಿಯಾಗಿ ದುಡ್ಡು ಕಟ್ಟಾಯ್ತು. ಇಲ್ಲ ಸುಶೀಲಾ, ಬಂದೇ ಬರುತ್ತವ ಕಾಲ. ಏನಾಯ್ತ್ರಿ? ಕರೆದ ತಕ್ಷಣ ಓ ಅಂತ ಕೇಳಿದ್ರೆ ಸೌಜನ್ಯ, ಏನಾಯ್ತು ಅಂತ ಕೇಳಿದ್ರೆ ಆಘಾತ. ನನ್ನ ಧ್ವನಿ ನಿನ್ಗೆ ಹ್ಯಾಕೆ ಕೇಳಿಸ್ತು? ಏನು? ಗಂಡಸಿಗೆ ಒಂದು ಸಣ್ಣ ಸ್ವಾಭಿಮಾನ ಇರ್ತದೆ, ಆದ್ರೆ ಹೆಂಗಸಿಗೆ ಸಲಿಗೆ ಇರುತ್ತೆ. ಗೀತೆಗೆ ಒಂದು ಫೋನ್ ಮಾಡಿ ಮಾತಾಡು. ಏನಂತ? ಹೇಳ್ತೀನಿ ಕಣೆ, ಹೇಳ್ತೀನಿ. ಹೇಳ್ದೆ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತೆ ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಮರಿದೆ ನನ್ನ ಅಕೌಂಟ್ ನಂಬರ್ನ ಗೀತಂಗೆ ಕೊಟ್ಟುಬಿಡು. ಯಾಕ್ರಿ? ಅವ್ರ ಮಾವನ ಹತ್ರ ಮಾತಾಡಿ ನನ್ನ ಅಕೌಂಟ್ಗೆ ಒಂದು 25 ಲಕ್ಷ ಟ್ರಾನ್ಸ್ಫರ್ ಮಾಡೋಕೆ ಕೇಳೆ. 25 ಲಕ್ಷನಾ? ಅಷ್ಟೇ. ಅವ್ರ ಪಾಲಿಗೆ ಚಿಲ್ಲರೆ, ನನ್ನ ಪಾಲಿಗೆ ಬಂದ. ಇದರಿಂದ ನಮ್ಮಿಬ್ಬರ ಸಂಬಂಧದ ಅನುಬಂಧ ಇನ್ನೂ ಹೆಚ್ಚಾಗ್ಲಿ. ಅಲ್ಲ ರೀ, ನಮಗೆ ಯಾಕೆ 25 ಲಕ್ಷ? ಈಗ ಅದರ ಅವಶ್ಯಕತೆ ಏನಿದೆ? ಗುಡ್ ಕ್ವೆಶ್ಚನ್. ಇದಕ್ಕೆ ಒಂದು ಕಾರಣ ಇದೆ. ಮೊನ್ನೆ ನಾನು ನನ್ನ ಡಬ್ಬಾ ಸ್ಕೂಟರ್ ಹೋಗ್ತಿದ್ನ, ಆ ಮೂಲೆ ಮನೆ ಅನಂತು ನನ್ನ ಸ್ಕೂಟರ್ನ ನೋಡಿ, ಏನಯ್ಯ ಮಂತ್ರಿ ಬೀಗ ಆಗ್ಬಿಟ್ಟು ಈ ಲಡ್ಕಾಸಿ ಸ್ಕೂಟರ್ ಓಡಾಡ್ತೀಯಲ್ಲ, ಇದನ್ನ ಜನ ನೋಡಿದ್ರೆ ಆ ಮಂತ್ರಿ ಮಾನ ಮರ್ಯಾದೆ ಹೋಗಲ್ವೇ ಅಂತ ಕೇಳ್ಬಿಟ್ಟ. ಗೀತಾ ಸೊಸೆಯಾಗಿ ಹೋದ ಮನೆ ಮಾನ ಮರ್ಯಾದೆ ಪ್ರಶ್ನೆ ಅಂದಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಸುಶೀಲ? ತಕ್ಷಣ ಶೋರೂಮ್ಗೆ ಹೋಗಿ ವಿಚಾರಿಸಿದೆ. ಕಾರನ್ನ 12 ಲಕ್ಷ ಅಂದ್ರು.
ಆಮೇಲೆ ಅದಕ್ಕೆ ತಕ್ಕಾಗಿ ಬಾಳ್ಬೇಕಲ್ಲ, ಅದಕ್ಕೆಲ್ಲ ಸಣ್ಣ ಪುಟ್ಟ ಎಕ್ಸ್ಟ್ರಾ ಖರ್ಚಿರುತ್ತೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಕೇಳಿದ್ದೀನಿ. ವ್ಯವಸ್ಥೆ ಮಾಡಕ್ಕೆ ಹೇಳಿಬಿಡು, ಒಂದು ಸಣ್ಣ ವಾಕ್ ಹೋಗಿ ಬರ್ತೀನಿ. ಕೆಲಸ ಇಲ್ಲ ಅಂತ ಮನೇಲೆ ಕೂತ್ಬಿಟ್ರೆ ಬಾಡಿಗೆ ಎಕ್ಸಸೈಸ್ ಇಲ್ದಂಗಾಗಿ ಆರೋಗ್ಯ ಕೆಟ್ಟೋಗುತ್ತೆ. ಆರೋಗ್ಯನೇ ಭಾಗ್ಯ. ಬರ್ಲಾ? ಅಲ್ಲ ಕಣೆ, ಒಳಗಡೆ ಏನಾಗ್ತಿರ್ಬೋದು? ಗೀತಾ ಬಾಯಿ ತುಂಬಾ ಬಯಸ್ಕೊಂತಿರ್ತಾಳ. ಅವಳು ಈ ಸ್ಥಿತಿಲಿ ನಿಲ್ಲೋದನ್ನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಕಣೆ. ಹಾಗಂತ ಇರೋ ಸ್ಥಿತಿ ಬದಲಾಗೋದಿಲ್ಲ. ಎಲ್ಲ ಮುಗ್ದೋಯ್ತು. ಹಾಗಾದ್ರೆ ಗೀತಾ ಇವಾಗ ಸಾರಿ ಕೇಳ್ತಿರ್ತಾಳ? ಅದು ಬಿಟ್ಟು ಬೇರೆ ದಾರಿ ಯಾವ್ದಿದೆ ಶರಣ್ಯ? ದೊಡ್ಡವ್ರನ್ನ ಎದ್ರಾಕೊಂಡು ಇದೇ ಗತಿ ಬರೋದು. ನಮ್ಮೊಳಗೆ ಬುದ್ಧಿ ಇಲ್ಲ. ತಲೆ ಗಟ್ಟಿದೆ ಅನ್ಬಿಟ್ಟು ಬಂಡೆಗೆ ಚಚ್ಕೊಂಡ್ಲು. ಈಗ ಕಾಲ್ ಹಿಡಿಯೋ ಪರಿಸ್ಥಿತಿ. ಹಾಗಾಗ್ಬಾರ್ದು ಅಂತ ನಾವ್ ಅನ್ಕೊಬಹುದು ಶರಣ್ಯ, ಅದು ಆಗೋದು ಅದೇ. ಹಾಗಾದ್ರೆ ಈಗ ಗೀತಾ ಏನ್ ಮಾಡ್ತಿರ್ತಾಳೆ? ಅವ್ರು ಅಂತಿರ್ತಾರೆ, ಇವಳು ಅನ್ಸ್ಕೊಂತಿರ್ತಾಳೆ. ಎಲ್ಲ ಮುಗಿದ್ಮೇಲೆ ತೆಪ್ದೋಡೆ ಹಾಕೊಂಡು ಈಚೆ ಬರ್ತಾಳೆ ಅಷ್ಟೇ. ಏನ್ ಮಾತಾಡ್ತಿದ್ದೀನಿ? ನಿನ್ ದುಡ್ಡು ಕಟ್ಬಿಟ್ಯಾ? ಇಲ್ಲಿ ತನಕ ಮೊಬೈಲ್ ಅಲ್ಲಿ ಮಾಡ್ತಿದ್ದು ಅದೇ ಕೆಲ್ಸ. ಬೇಕಾದ್ರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸಿ ಅತ್ತೆ. ಸಮಯಕ್ಕೆ ಸರಿಯಾಗಿ 25,000 ಕಟ್ಟಾಯ್ತು, ಸಂದಾಯ್ತು. ಇಷ್ಟಕ್ಕೂ ಆ ದುಡ್ಡನ್ನ ಹೊಡೆದಿದ್ದಲ್ಲ, ನಾನ್ ಸಂಪಾದನೆ ಮಾಡಿದ್ದು. ಎಕ್ಸ್ಕ್ಯೂಸ್ ಮೀ ಗೀತಾ, ನಿನ್ನ ಫೀಸ್ ದುಡ್ಡು ಬಂತಮ್ಮ. ಥ್ಯಾಂಕ್ ಯು ಸರ್. ಏಯ್, ಫೀಸ್ ಕಟ್ಟೋದಕ್ಕೆ ದುಡ್ಡು ಹೇಗೆ ಬಂತು? ಎಲ್ಲೇ ಇತ್ತು? ಹೇಳ್ತೀನಿ, ಎಲ್ಲ ಕತೆ ಹೇಳ್ತೀನಿ. ಸ್ವಲ್ಪ ಸಮಾಧಾನ ಅತ್ತೆ. ಹೋಗೋಳಿ ಯಜಮಾನ್ರೆ. ಈಗ ಈಗ ನಾನ್ ಮಾತಾಡೋ ಟೈಮ್ ಅತ್ತೆ. ಅಮ್ಮ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳ ಹತ್ರ ನಯ ಪೈಸನೂ ಇರ್ಲಿಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ. ಹೌದತ್ತೆ, ನನ್ನ ಹತ್ರ ನಯಾ ಪೈಸೆ ಇರ್ಲಿಲ್ಲ ಅನ್ನೋದಕ್ಕೆ ನನ್ ಗಂಡನೇ ಸಾಕ್ಷಿ. ಯಾಕಂದ್ರೆ ಇದ್ದ 30,000 ಮುಖ ಮುಚ್ಕೊಂಡು ಮೋಟಾರ್ ಬೈಕಲ್ಲಿ ಕತ್ಕೊಂಡೋದ ಮಹಾಶಯ ಅವನು. ನಿಮ್ ಮಗರಾಯನೇ ಅತ್ತೆ.
ಏಕೆ ನಿಮ್ ಮಗ ಕಳ್ತನ ಮಾಡ್ತಾನೆ ಅಂತ ಡೌಟಾ? ಅದ್ ಹೇಗ್ ಸಾಧ್ಯ ಅತ್ತೆ? ಗೆಲ್ಲೋ ಹಠದಲ್ಲಿ ಸೊಸೆ ದುಡ್ಡನ್ನೇ ಕಳ್ತನ ಮಾಡೋಕೆ ಕಳ್ಸಿದಿರಲ್ಲ, ಎಂತ ಮಹಾತಾಯಿ ನೀವು. ಏಯ್ ಛೆ ಬಾಯಿ. ಅತ್ತೆ, ಈಗ ತಾವ್ ಮಾಡ್ಬೇಕಾಗಿರೋ ಕೆಲ್ಸ ಅದು. ಏಯ್ ಏನೇ ಬಾಯ್ ಬಂದಂಗೆ ಮಾತಾಡ್ತಿದ್ಯಾ? ನಾನ್ ಕದೀತೀನ? ಯಜಮಾನ್ರೆ, ಎಡಗೈ ಒಂಚೂರು ಹೀಗ್ ಮಾಡಿ ಮಾಡಿ ಅಂದೆ. ಹಾ ಅದೇ ಅಚ್ಚೆ, ನನ್ ಬ್ಯಾಗ್ನ ಕತ್ಕೊಂಡು ಹೋಗ್ಬೇಕಾರೆ ನೋಡ್ದೆ. ಈಗ ನೀವೇ ಕಳ್ಳ ಅಂತ ಗುರ್ತ್ ಸಿಕ್ತು. ಅಲ್ಲ ಈಗ ಸರಿ ಓಕೆ, ಅವನು ಕದಿದಾನಂತಲೇ ಇಟ್ಕೊಳ್ಳೋಣ. ಲೇ ಗೀತಾ, ಈಗ ಫೀಸ್ ಕಟ್ಟಕ್ಕೆ ದುಡ್ಡು ಎಲ್ಲಿಂದ ಬಂತು ನಿನ್ನಲ್ಲಿ? ಲೇ ಗೀ ಅಂತ ಮಾತಾಡ್ಸ್ಬಿಡಿ ತಾರಣ್ಣ ಅಂಕಲ್. ಮರ್ಯಾದೆ, ನಾನ್ ನಿಮ್ ಬಾವಾಜಿ ಮನೆ ಸೊಸೆ ಅನ್ನೋದನ್ನ ಮರಿಬೇಡಿ. ಹಾಗಾದ್ರೆ ದುಡ್ಡನ್ನ ನಮ್ಮ ಭಾವಜಿ ಕೈಯಿಂದ ಇಸ್ಕೊಂಡ್ಯಾ? ದೇವ್ರಿಗೆ ಸಿಕ್ಕಿರೋ ಬೆಲೆ ಅದು, ಶ್ರಮಕ್ ಸಿಕ್ಕಿರೋ ಫಲ ಅದು, ನಿಯತ್ತಿಗೆ ಸಿಕ್ಕಿರೋ ಬಹುಮಾನ ಅದು. ನಾವ್ ರಾತ್ರಿ ಇಡೀ ಕಷ್ಟಪಟ್ಟು ಹೊಲ್ದ ಮಾಸ್ಗಳನ್ನ ಯಾರು ಕೊಂಡ್ಕೊಂಡ್ರೋ ಅವ್ರ ಫ್ರೆಂಡ್ ಅದನ್ನ ನೋಡಿ ಅದನ್ನ ಮೆಚ್ಚಿ 5,000 ಮಾಸ್ಗಳನ್ನ ಆರ್ಡರ್ ಕೊಟ್ರು, ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ರು. ಅದೇ ಮೊಬೈಲ್ಗೆ ಬಂದ ಮೆಸೇಜು, ಅದನ್ನೇ ನಾನು ಮಾತಾಡ್ತಿದ್ದಿದ್ದು. ತಕ್ಷಣ ಫೀಸ್ನ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ, ಇನ್ ಟೈಮ್ ಫೀಸ್ ಕಟ್ಟಿದೆ. ಸೊ ನಾನ್ ಗೆದ್ದೆ.